ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವು ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಗೋಯ್ತು ನಾನು ವ್ಲಾಗ್ ಮಾಡಿ. ಕೆಲವು ಬೇಡದೇ ಇರೋ ಅನ್ವಾಂಟೆಡ್ ವಿಷಯಗಳಿಗೆ ನಾನು ವೀಡಿಯೋಗಳನ್ನ ಸ್ಟಾಪ್ ಮಾಡಿದ್ದೆ. ಆ್ಯಂಡ್ ನನ್ನ ಸುತ್ತಮುತ್ತ ಇರೋರೆಲ್ಲ ಯಾಕೆ ವೀಡಿಯೋ ಮಾಡ್ತಿಲ್ಲ, ಏನಾಗಿದೆ ವೀಡಿಯೋ ಮಾಡು ಅಂತೆಲ್ಲ ಕೇಳ್ತಾನೆ ಇದ್ದರು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋರು, ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಮೆಸೇಜ್ ಮಾಡಿ ಕೇಳ್ತಾಯಿದ್ರಿ. ತುಂಬ ಖುಷಿ ಆಗುತ್ತೆ. ಸೊ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತೇಳಿ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ನಾನು 1 ವೀಕ್ ಯಾವುದಾಗಾದರೂ ನಾನು ಮಾಡ್ತಾಯಿದ್ದೆ. ಬಟ್ ಈ ಸತಿ ಏನಾಯ್ತಂದರೆ ಲಾಸ್ಟ್ ವೀಕ್ ಅಂದರೆ 4 ದಿನ ಇತ್ತು ವರಮಹಾಲಕ್ಷ್ಮಿಗೆ. ಆವಾಗ ಎಲ್ಲ ಮಾಡೋಣ ಅಂತ ಹೇಳಿ ಸಡನ್ ಪ್ಲ್ಯಾನ್ ಮಾಡಿದ್ದು. ಮನೆ ಕ್ಲೀನಿಂಗ್ ಇರಲಿಲ್ಲ, ಮನೆ ಕ್ಲೀನ್ ಮಾಡ್ಕೋಬೇಕಿತ್ತು, ಅದು ಡೀಪ್ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ಇನ್ನು 4 ಡೇಸ್ ಇದೆ, ಏನು ಮಾಡೋದು ಅಂತ ಹೇಳಿ ಬ್ರೋಕರ್ ಅವ್ರಿಗೆ ಬುಕ್ ಮಾಡ್ಕೊಂಡ್ವಿ. ಸೊ ಮಂಡೇ ಮಾರ್ನಿಂಗ್ 8:30ಗೆ ಬುಕ್ ಮಾಡ್ಕೊಂಡಿದ್ವಿ. ಬೇಗನೆ ಬಂದರು ಅವರು. ಬಂದು ಡೀಪ್ ಕ್ಲೀನಿಂಗ್ ಚೆನ್ನಾಗಿ ಮಾಡಿಕೊಟ್ರು. ಡೀಪ್ ಕ್ಲೀನಿಂಗ್ ಮಾಡಿದ್ರು, ವಾಶ್ರೂಮ್ಸು, ಕಬೋರ್ಡ್ಸು, ಕಿಚನ್ನು, ಹಾಲು ಎಲ್ಲನೂ ಡೀಪ್ ಕ್ಲೀನಿಂಗ್ ಮಾಡಿಕೊಟ್ರು. ಸೊ ಅದರಿಂದ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಆಯಿತು ಅನ್ಬೋದು ಮನೆ ಕ್ಲೀನಿಂಗ್ದು. ಸೊ ಅವರೆಲ್ಲ ಕ್ಲೀನಿಂಗ್ ಮಾಡಿ ಹೊರಟ್ರು. ಅದಾದಮೇಲೆ ಮತ್ತೆ ನಾವು ಸಾಮಾನುಗಳನ್ನೆಲ್ಲ ಅದೇ ಜಾಗಕ್ಕೆ ಜೋಡಿಸ್ಬೇಕಲ್ಲ. ಸೊ ಅಲ್ಲಿ ನನಗೆ ತುಂಬ ಟಯರ್ಡ್ ಆಗೋಯಿತು. ಒಂದೇ ದಿನದಲ್ಲಿ ಅವ್ರು ಅಷ್ಟು ಚೆನ್ನಾಗಿ ಮಾಡಿಕೊಟ್ರು, ಖುಷಿ ಆಯಿತು. ನಾವೇ ಕ್ಲೀನ್ ಮಾಡಬೇಕಂದಿದ್ರೆ ನನಗೆ ಅಟ್ಲೀಸ್ಟ್ 1 ವೀಕ್ ಆದರೂ ಬೇಕಾಗ್ತಾಯಿತ್ತು. ಸೊ 1 ದಿನದಲ್ಲೇ ಅವ್ರು ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು, ಖುಷಿ ಆಯಿತು. ನನಗೆ ಸ್ವಲ್ಪ ಟಯರ್ಡ್ ಆಯಿತು ಆ್ಯಕ್ಚುಲಿ, ಎಲ್ಲ ಎತ್ತಿಟ್ಟು ತೆಗ್ದಿಡೋ ಅಷ್ಟರಲ್ಲಿ. ಆ್ಯಂಡ್ ಅಡುಗೆ ಕೂಡ ಮಾಡಿರಲಿಲ್ಲ. ಆ್ಯಂಡ್ ಅವತ್ತು ಅಣ್ಣ ಮತ್ತು ಅಕ್ಕ ಬಂದಿದ್ದರು. ಅವ್ರದ್ದು ನಮ್ಮ ಹಸ್ಬೆಂಡ್ ಅವ್ರದ್ದು ಆಫೀಸ್ದೇನೋ ಓಪನಿಂಗ್ ಇತ್ತು ಅಂತ ಹೇಳಿ ಅವರು ಬಂದಿದ್ದರು. ಸೊ ಅಡುಗೆ ಏನು ಮಾಡಿರಲಿಲ್ವಲ್ಲ. ಸೊ ಹಾಗೆ ಹೊರಗೆ ಹೋಗಿ ಬರೋಣ ಅಂತ ಹೇಳಿದ್ರು. ನಾನು ಟಯರ್ಡ್ ಆಗಿದ್ದೆ, ಏನು ಮಾಡೂ ಇರಲಿಲ್ಲ. ಹಂಗಾಗಿ ರೆಡಿ ಆಗಿಬಿಟ್ಟು ಹೊರಗೆ ಹೋಗ್ತಾ ಇದ್ದೀವಿ. ಟೀನಾ ಕಾಫಿನಾ? ದಯವಿಟ್ಟು ಏನು ಬೇಡ. ಇಲ್ಲ, ಟೀನಾ ಕಾಫಿನಾ ಹೇಳಬೇಕು. ಕಾಫಿ ಅಂತೆ. ಸರಿ ಆಯ್ತು, ಕಾಫಿನೇ ಕೊಡಿ. ನೋಡಿ, ಇವ್ರು ಟೀ ಕೇಳಿದ್ರು, ಅವ್ರು ಕಾಫಿ ಕೇಳಿದ್ರು, ಇವರು ಕಾಫಿ. ಸೊ 2 ಒಟ್ಟು ಹಾಲಲ್ಲಿ ಕೆನೆಯ ಹಾಕಿ ನೀರಲ್ಲಿ ಸೀಟ್ ಸಿಸ್ಟರ್ ಜೊತೆ ಊಟಕ್ಕೆ ಬಂದಿದ್ದೀವಿ. ತುಂಬಾ ಖುಷಿ ಆಯ್ತು. ತುಂಬಾ ದಿವಸದಿಂದ ನೋಡ್ತಿದ್ದೀವಿ. ಏನ್ ಮಾತಾಡ್ಬೇಕು ಅರ್ಥ ಆಗ್ತಿಲ್ಲ. ಗೈಸ್ ಹಾಯ್ ಹೇಳಿತು. ಹಾಯ್ ಗೈಸ್. ಊಟ ಚೆನ್ನಾಗಿತ್ತು. ಇವ್ರ ಜೊತೆ ಊಟ ಮಾಡಿದ್ದು ಖುಷಿ ಆಯ್ತು. ಯಾರು ನಾವು? ರಮ್ಯಾ. ಇವ್ರ ಜೊತೆಗಂದ್ರೆ ಯಾರು? ತೋರಿಸ್ತೆ ಇವ್ರ ಜೊತೆ ಅಂತ. ಯಾರು? ನಾನೇನಾಗ ಬೇಕು ನಿಮಗೆ? ಏನಾಗ್ಬೇಕಕ್ಕ ನಾನು ನಿಮಗೆ? ಇವ್ರು ನಮ್ಮ ಸಿಸ್ಸು. ಅವ್ರು ನಮ್ಮ ಬ್ರೋ. ಫುಲ್ ಬಿಸಿ ಆಗಿದ್ದಾರೆ. ಬಿಲ್ ಪೇ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ. ಊಟ ಹೆಂಗಿತ್ತು? ಬೇಬಿ ಕಾರ್ನ್ 65 ಸಾಕಾಗಿತ್ತು. ಸೂಪರ್ ಆಗಿತ್ತು. ನಮ್ಮ ಸಿಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಹೊಡಿರಿ. ಮಿಸ್ ಮಾಡಬೇಡಿ. ಹಾಗೆ ನಮ್ಮ ಹಸ್ಬೆಂಡ್ ಮಾತಾಡ್ತೀನಿ, ವೆಯ್ಟ್ ಮಾಡಿ. ದಯವಿಟ್ಟು ಯಾರು ಬಟರ್ ಚಿಕನ್ ಇಲ್ಲಿ ಹೋಟೆಲ್ ನಮ್ಮ ಜೊತೆ ಊಟ ಮಾಡಿದ್ದು ಹೇಳಿ. ಅದ್ ಬಿಡು, ಊಟ ಹೆಂಗಿತ್ತು? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಲೋ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಾವಿಬ್ರೆ ಹೋಗ್ತಾ ಇರೋದು. ನಾಯಿ ಬೇರೆ ಇದೆ ಇಲ್ಲಿ. ಓ ಮೈ ಗಾಡ್, ಕಾಣಿಸ್ತಾ ಇಲ್ಲ. ಹಿಂದೆ ಇಟ್ಬಿಡಿ ಕ್ಯಾಮ್ರಾ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕಾಗಿತ್ತು ಮತ್ತು ಲಕ್ಷ್ಮಿಗೆ ಮುಖವಾಡ ಕೂಡ ತೊಗೋಬೇಕಿತ್ತು. ಹಾಗಾಗಿ ಲಲಿತಾ ಜ್ಯುವೆಲ್ಸಿಗೆ ಬಂದಿದ್ದೀವಿ. ಮುಖವಾಡ ತೊಗೊಂಡು ಹಾಗೆ ಮಲ್ಲೇಶ್ವರಮಲ್ಲಿ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಕ್ಕತ್ತೆ. ಸೊ ತಗೊಂಡು ಹೋಗೋಣ ಅಂತ ಹೇಳಿ. ಲಕ್ಷ್ಮಿ ತೋರ್ಸು. ಇಲ್ಲಿ ತೋರ್ಸು. ಪೇಮೆಂಟ್ ಕ್ಯಾಶ್ ಕೊಡ್ಬೇಕು. ಕ್ಯಾಶ್
ತೋರಿಸು ನಿಮಿಷದು. ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಆಗಿದ್ದರಿಂದ ಎಲ್ಲ ಫುಲ್ ಹರಿಬರಿಯಲ್ಲಿ ನಡೀತಾ ಇದೆ. ಆ್ಯಂಡ್ ಶಾಪಲ್ಲಿ ಕೂಡ ಬ್ಯುಸಿ ಆಗಿಬಿಟ್ಟಿದೆ. ತುಂಬ ಜನ ಕಸ್ಟಮರ್ಸ್ ಬೇರೆ ಬರ್ತಿದ್ದು. ಅಲ್ಲಿಂದ ಅದು ಮುಗಿಸ್ಕೊಂಡು ಮನೆಗೆ ಬಂದು ಪೂಜೆ ಸಾಮಾನ್ಸ್ ಎಲ್ಲ ರೆಡಿ ಮಾಡಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಮತ್ತೆ ಮನೆಯೆಲ್ಲ ಒಂದು ಸತಿ ಒರೆಸಿ ಕ್ಲೀನ್ ಮಾಡಿಕೊಂಡು ಲಕ್ಷ್ಮಿಗೆಲ್ಲ ಸೀರೆ ಉಡಿಸಿ ಎತ್ತಿಟ್ಬಿಡೋಣ ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. 9 o'clock ಹಂಗೆ ಸ್ಟಾರ್ಟ್ ಮಾಡಿದ್ದು. ದೇವ್ರ ಮನೆ ಕೂಡ ಕ್ಲೀನ್ ಮಾಡಬೇಕಿತ್ತು. ಅವ್ರ ಕೈಲಿ ದೇವ್ರ ಮನೆ ಎಲ್ಲ ಏನು ಕ್ಲೀನ್ ಮಾಡಿಸಿಲ್ಲ, ನಾವೇ ಮಾಡ್ಕೊಳ್ಳೋಣ ಅಂತೇಳಿ ಅದು ಕೂಡ ಕ್ಲೀನ್ ಮಾಡಿ ವಾಣಿ ಕೂಡ ಬಂದು. ಸೊ ವಾಣಿ ಇದ್ದಿದ್ದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯ್ತಿಲ್ಲ. ಒಬ್ಬಳೇ ಆಗಿದ್ರೆ ನಾನು 10 ಗಂಟೆ ಆದರೂ ಪೂಜೆ ಮಾಡ್ತಿದ್ನೋ ಇಲ್ವೋ ಆ ಥರ. ಫುಲ್ ನೈಟ್ ಮಲಗಿಲ್ಲ ನಾವು. ಟೈಮ್ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಎಷ್ಟು ಮಾಡ್ತಾಯಿದ್ರು ಕಂಪ್ಲೀಟ್ ಆಗ್ತಾನೆ ಇಲ್ಲ. ಒಂದೊಂದು ಕಡೆಯಿಂದ ಒಂದೊಂದು ಮಾಡ್ಕೊಂಡು ಆದರೂ 4:30 ನನಗೆ ಹೆಂಗಂದರೆ ಅರ್ಲಿ ಮಾರ್ನಿಂಗ್ 4-4:15 ಅಷ್ಟರಲ್ಲಿ ಪೂಜೆ ಮಾಡಿಬಿಡ್ಬೇಕು ಅನ್ನೋದು. ಲಾಸ್ಟ್ ಇಯರು ನಾನು ಹಾಗೆ ಮಾಡಿದ್ದೆ. ಸೊ ಈ ವರ್ಷ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ರಿ 4:15-4:45ಗೆ. ಮತ್ತು ಪಾಪ ವಾಣಿ ಕೂಡ ಮಲಗಿರಲಿಲ್ಲ. ಪಾಪು ಬೇರೆ ಚಿಕ್ಕ ಪಾಪು ಇದೆ. ಸೊ ಅವಳು ಮಗುನೂ ಇಟ್ಕೊಂಡು ಇಲ್ಲಿ ಅವಳು ಎದ್ದು ಅಳೋಳು ಮಾನ್ಯ ಅಂತೂ. ಸೊ ಅವಳನ್ನೂ ಸಮಾಧಾನ ಮಾಡ್ಕೊಂಡು ನನಗೂ ಹೆಲ್ಪ್ ಮಾಡಿಕೊಂಡು ಹೆಂಗೋ ಕಂಪ್ಲೀಟ್ ಮಾಡ್ತಾ ಬರ್ತಿದ್ದೀವಿ. ಸೀರೆ ಉಡ್ಸೋದೇ ನಂಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾಯಿತ್ತು. ಲಾಸ್ಟ್ ಇಯರ್ ನಾನು ಹೆಂಗೆ ಉಡಿಸ್ತೆ ಅನ್ನೋದೇ ನಂಗೆ ಗೊತ್ತಿಲ್ಲ. ಒಬ್ಬಳೇ ಅದು ಹೆಂಗೆ ಮಾಡಿದೆ ಅಂತ ಗೊತ್ತಿಲ್ಲ. ಅಮ್ಮ ಇದ್ದರು, ಅಮ್ಮ ಕಿಚನ್ದ ಅಡುಗೆದೆಲ್ಲ ಅಮ್ಮ ನೋಡಿಕೊಂಡ್ರು. ಬಟ್ ದೇವ್ರದ್ದೆಲ್ಲ ನಾನೇ ಮಾಡಿದೆ. ಬಟ್ ಈ ಇಯರ್ ಸ್ವಲ್ಪ ಟೆನ್ಷನ್. ಕೊನೆ ಮೂಮೆಂಟ್ ಆಗಿದ್ದರಿಂದ, ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಗಿದ್ದರಿಂದ ಸ್ವಲ್ಪ ಹರಿಬರಿಯಲ್ಲಿ ಫೈನಲಿ 4:15 ಆಗೇ ಹೋಗಿತ್ತು. ಮತ್ತೆ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿಬಿಟ್ಟು ಬರ್ತೀನಿ. ಫೈನಲಿ ಎಲ್ಲ ಕಂಪ್ಲೀಟ್ ಆಯಿತು. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರಲ್ಲಿ ನಾನು ಕೂಡ ಕೇಳ್ಕೊತೀನಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ. ನನಗಂತೂ ತುಂಬ ಖುಷಿ ಆಯಿತು. ನೈಟೆಲ್ಲ ಹೆಂಗೆ ಹೋಯ್ತು ಅನ್ನೋದು ಗೊತ್ತಿಲ್ಲ. ಮತ್ತು ಫೈನಲ್ ಲುಕ್ಕು ಈ ಥರ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಖುಷಿ ಆಯಿತು. ನಾನು ಕೂಡ ಲಕ್ಷ್ಮಿಗೆ ದೃಷ್ಟಿ ತೆಗೆದೆ. ಹೆಣ್ಮಕ್ಳಿಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ ಇವಳು ಬಂದು ನಮ್ಮ ಭಾವ ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಮಗಳು. ಸೊ ಹಾಗಾಗಿ ಅವಳಿಗೂ ಪೂಜೆ ಮಾಡಿ ಒಳಗೆ ಹೂವು ಬೇಕು ಇವಾಗಿಷ್ಟು. ಸಡನ್ ಆಗಿ ಬರ ಮಾಡಿದ್ದು ಇಲ್ಲ ಅಂದ್ರೆ ನಾನು ಅಲ್ಲಿ ಅನ್ಕೊಂಡಿದ್ದೆ.